ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವ ಕೋಪ, ಸಿಟ್ಟು, ಕ್ರೋಧ ಇದೇ ನಮಗೆ ಶತ್ರುವಾಗಿ ತುಂಬ ಸಾರಿ ನಾವು ಸಂಬಂಧಗಳನ್ನು, ಸಂಪಾದನೆ ಮಾಡಿರೋ ದುಡ್ಡನ್ನು, ಗಳಿಸಿರುವಂಥ ವಿಶ್ವಾಸ, ನಂಬಿಕೆಯನ್ನು, ಮರ್ಯಾದೆಯನ್ನು ತುಂಬ ಸಾರಿ ಕಳ್ಕೊಳ್ತೇವೆ. ಯಾಕೆ ಮನುಷ್ಯನಿಗೆ ಸಿಟ್ಟು, ಕ್ರೋಧ ಅತಿಯಾಗಿ ಬರುತ್ತೆ? ಕೆಲವರಲ್ಲಿ ಸಹನೆ ಸಮಾಧಾನ ಇರುತ್ತೆ, ಕೆಲವರಲ್ಲಿ ಅತಿಯಾದ ಕೋಪ, ಕ್ಷಣಕ್ಕೂ ಕೋಪ ಇರ್ತದ. ಮಾತಿನಲ್ಲಿ ಅವರಿಗೆ ಮತ್ತೊಬ್ಬರ ಮೇಲೆ ಸಿಟ್ಟು ಬರ್ತಿರ್ತದ. ಬಹಳ ಉಗ್ರತೆಯಿಂದ, ಒರಟತನದಿಂದ ನಡ್ಕೊಳ್ತಾ ಇರ್ತಾರೆ. ಅದನ್ನ ನಾವು ಸ್ವಲ್ಪ ವಿಂಗಡಿಸಿ ನೋಡಿದಾಗ ಕೆಲವೊಬ್ಬರಲ್ಲಿ ಕೋಪ ಇರ್ತದ, ಇನ್ನು ಕೆಲವೊಬ್ಬರಲ್ಲಿ ಅಸಮಾಧಾನ ಇರ್ತದೆ. ಅಸಮಾಧಾನ, ಬೇಸರ, ಮನಸ್ಸಿನಲ್ಲಿ ಏನೋ ದ್ವಂದ್ವ. ಆ ದ್ವಂದ್ವವು ಕೂಡ ಒಂದೊಂದ್ ಸರ್ತಿ ಹೊರಗಡೆ ಹಾಕಿದಾಗ ಅದು ಸಿಟ್ಟಿನ ರೂಪದಲ್ಲಿ ಹೊರಗೆ ಬರ್ತಿರ್ತದೆ. ಈ ಸಿಟ್ಟು, ಈ ಕೋಪ, ಈ ಬೇಸರ, ಈ ಅಸಮಾಧಾನ, ಈ ದ್ವಂದ್ವ, ಈ ಉಗ್ರತೆ, ಈ ಒರಟುತನ, ಇವೆಲ್ಲದಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹೋಲಿಸಿದಾಗ ಒಂದು ಸಂಬಂಧ ಉತ್ಪತ್ತಿ ಆಗ್ತದೆ. ಏನು ಅಂದ್ರೆ, ಚಂದ್ರಮ ಮನಸೋ ಜಾತಃ, ಮನೋಕಾರಕನಾದ ಚಂದ್ರ ಯಾರ ಜಾತಕದಲ್ಲಿ ಬಲಹೀನನಾಗಿರುತ್ತಾನೋ, ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರುತ್ತಾನೋ, ಶತ್ರುಕ್ಷೇತ್ರದಲ್ಲಿರುತ್ತಾನೋ, ಪಾಪಕರ್ತರಿ ಯೋಗದಲ್ಲಿ ಸಿಕ್ಕೊಂಡಿರ್ತಾನೋ, ಅಂತವರಿಗೂ ಕೂಡ ಮನಸ್ಸಿನಲ್ಲಿ ಸಮಾಧಾನ ಕಡಿಮೆ ಇರ್ತದ, ತಾಳ್ಮೆ, ಸಹನೆ ಕಡಿಮೆ ಇರ್ತದ. ಮನಸ್ಸಿನಲ್ಲಿ ಚಂಚಲತೆ, ಉದ್ವಿಗ್ನತೆ ಜಾಸ್ತಿ ಇರ್ತದ. ಮನಸ್ಸಿನ ಮೇಲೆ ನಿಯಂತ್ರಣ ಇರಂಗಿಲ್ಲ. ಅದನ್ನ ಕಂಡ್ರೆ ಅದು ಬೇಕು, ಇದನ್ ಕಂಡ್ರೆ ಇದು ಬೇಕು, ಅವ್ರು ನೋಡಿ ಹಿಂಗ ಆಗ್ಬೇಕು, ಇವ್ರು ನೋಡ್ನ ಹಿಂಗ ಆಗ್ಬೇಕು, ಅವ್ರು ನೋಡ್ನ ಅದನ್ನ ಮಾಡ್ಬೇಕು, ಇವ್ರು ನೋಡ್ನ ಇದನ್ ಮಾಡ್ಬೇಕು. ಬರೇ ಇದೇ ನಡೀತಾ ಇರ್ತದ. ಸ್ಥಿರತೆ ಇರಂಗಿಲ್ಲ. ಎರಡನೇದ್ದು, ಜನ್ಮ ಜಾತಕದಲ್ಲಿ ಲಗ್ನ ಸ್ಥಾನ ಅಂತ ಇರ್ತದೆ, ಅಸೆಂಡೆಂಟ್ ಅಂತ ಕರಿತೇವೆ ನಾವು. ಅದು ಆ ಲಗ್ನ ಸ್ಥಾನದಲ್ಲಿ ಏನಾದ್ರೂ ಪಾಪಗ್ರಹಗಳಿದ್ದರೆ, ಮಂಗಳ, ಉಗ್ರಗ್ರಹನಾದ ಮಂಗಳ, ಶನಿ, ರಾಹುಕೇತು, ಸೂರ್ಯ ಒಂದು ವೇಳೆ ಲಗ್ನದಲ್ಲಿ ನೀಚನಾಗಿದ್ದರೆ, ಲಗ್ನದಲ್ಲಿ ಪಾಪಗ್ರಹಗಳಾದಂತ ಈ ಮಂಗಳ, ಶನಿ, ರಾಹುಕೇತುಗಳಿದ್ದರೆ ನಿಶ್ಚಿತವಾಗಿ ಅವರಿಗೆ ಭಯಂಕರ ಸಿಟ್ಟಿರ್ತದೆ. ಬುದ್ಧಿಕಾರಕ, ವಾಂಗ್ಮೀಯತೆಗೆ ಸಂಬಂಧಪಟ್ಟಂತ ಬುಧ ಏನಾದರೂ ಬಲಹೀನನಾಗಿದ್ದರೆ, ಕೆಟ್ಟು ಶಬ್ದಗಳನ್ನ ಉಪಯೋಗಿಸುವುದು, ಕೆಟ್ಟು ಬೈಗುಳಗಳನ್ನ ಬೈಯುವುದು, ಅವಾಚ್ಯ ಶಬ್ದಗಳನ್ನು ಉಚ್ಚರಿಸುವುದು, ಬರೇ ಜಗಳವನ್ನಾಡುವುದು, ಈ ಎಲ್ಲ ಗುಣಗಳು ಜಾತಕದಲ್ಲಿ ಅದರಿಂದಲೇ ಬರುತ್ತವೆ. ಇದು ಜನ್ಮಾಂತರಿಯ ದೋಷವೆಂದು ನಾವು ಕರಿತೀವಿ. ಹಾಗಾಗಿ ಯಾರಿಗಾದರೂ ಸಿಟ್ಟು, ಕೋಪ, ಸಣ್ಣ ಮಾತಿಗೆ ಜಗಳನಾಡುವಂತಹ ಅನಿವಾರ್ಯತೆ ಇವೆಲ್ಲವೂ ಇದ್ದರೆ ನಿಶ್ಚಿತವಾಗಿ ನಿಮ್ಮ ಜಾತಕದಲ್ಲಿ ಮನೋಕಾರಕನಾದ ಚಂದ್ರ, ಬುದ್ಧಿ ಮತ್ತು ವಾಂಗ್ಮೀಯತೆಗೆ ಕಾರಕನಾದಂತಹ ಬುಧ, ಮತ್ತೆ ಆತ್ಮ ಲಗ್ನ, ವಿಚಾರಧಾರೆಗೆ ಪ್ರಧಾನ ಸ್ಥಾನವಾದಂತಹ ಲಗ್ನ, ಇವೆಲ್ಲವೂ ದೋಷಪೂರಿತವಾಗಿದೆ. ಅಲ್ಲಿ ನಿಮಗೆ ದೋಷ ಉಂಟಾಗಿದೆ. ಮತ್ತೆ ಇವೆಲ್ಲವನ್ನ ಮೀರಿ ಅಪರೋಕ್ಷ ಜ್ಞಾನ, ಮೋಕ್ಷ ಅಥವಾ ಸಾಧನಾಭಾವವನ್ನ, ನಿಮಗೆ ಧೈರ್ಯ, ಸ್ಥೈರ್ಯವನ್ನ, ಸಹನೆ, ಸಮಾಧಾನವನ್ನು ನೀಡುವಂತ ಗುರು ಏನಾದ್ರೂ ಚೆನ್ನಾಗಿಲ್ಲ, ಪ್ರಬಲವಾಗಿಲ್ಲ, ಸಾಧಾರಣವಾಗಿದ್ದರೆ ನಿಮ್ಮನ್ನ ತಡೆಯುವವರು ಯಾರಿರಲ್ಲ, ನಿಮ್ಮನ್ನ ನಿಯಂತ್ರಿಸುವವರು ಯಾರಿರಲ್ಲ. ನೀವು ನಿಮಗೆ ತೊಂದರೆ ಮಾಡಿಕೊಂಡು ನಿಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯನ್ನು ಮಾಡುವಂತಹ ಸ್ಥಿತಿಯಲ್ಲಿರ್ತೀರಿ. ಇಂಥವರು ಮಾಡಬಹುದಾದ ಸುಲಭ ಪರಿಹಾರವೆಂದರೆ, ಯಾರ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿಯೇ ಪಾಪಗ್ರಹಗಳಿದ್ದರೆ, ಚಂದ್ರನು ನೀಚನಾಗಿದ್ದರೆ, ಇವರು ಮಾಡಬಹುದಾದ ಸುಲಭ ಉಪಾಯ ಎಂದರೆ ಚಂದ್ರನ ಸ್ತುತಿ, ಚಂದ್ರ ಕವಚ, ಚಂದ್ರ ಸ್ತೋತ್ರ. ಈ ಚಂದ್ರ ಸ್ತೋತ್ರ, ಚಂದ್ರ ಕವಚ, ಈ ಚಂದ್ರನ ನಾಮಸ್ಮರಣೆಯನ್ನು ಮಾಡುವುದರಿಂದ ಅವರಿಗೆ ಅವರ ಮನಸ್ಸಿನಲ್ಲಿರುವ ಉದ್ವಿಗ್ನತೆ ಕಡಿಮೆಯಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಬಹಳ ಮುಖ್ಯವಾದದ್ದು.
ಯಾರಿಗೆ ಸಿಟ್ಟು ಜಾಸ್ತಿ ಇರ್ತದ ಅವರು ಬೆಳಗ್ಗೆ ಬೇಗ ಏಳಬೇಕು. ಎದ್ದ ತಕ್ಷಣ ಒಂದು ಸ್ತೋತ್ರ ಇದೆ, ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭುತಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ. ಈ ಸ್ತೋತ್ರವನ್ನ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡಿಯಬೇಕು. ಈ ಸ್ತೋತ್ರವನ್ನ ಹೇಳಿ ಬಿಸಿ ನೀರನ್ನ ಕುಡಿಯುವುದರಿಂದ ನಿಮ್ಮ ಉಗ್ರತೆಗೆ ಸಮಾಧಾನ ಸಿಗ್ತದ. ಮುತ್ತು, ಪರ್ಲ್ ಅಥವಾ ಮೂನ್ ಸ್ಟೋನ್, ಚಂದ್ರರತ್ನ ಪೆಂಡೆಂಟ್ ಮಾಡಿಸಿ ಕೊರಳಿನಲ್ಲಾದರೂ ಧರಿಸಿ ಅಥವಾ ಕಿರುಬೆರಳಿಗೆ ಬೆಳ್ಳಿಯಲ್ಲಿ ಉಂಗುರವನ್ನಾದರೂ ಮಾಡಿ ಧರಿಸಬೇಕು. ಪುರುಷರು ಬಲಗೈ, ಸ್ತ್ರೀಯರು ಎಡಗೈ ಕಿರುಬೆರಳಿನಲ್ಲಿ ಧರಿಸಬೇಕು. ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಈ ಎರಡು ರೀತಿಯ ಪರಿಹಾರಗಳು ನಿಮಗೆ ಪ್ರಾಪ್ತವಾಗುತ್ತದೆ. ನಾವು ಕ್ರೋಧ ನಿಯಂತ್ರಣ ಯಂತ್ರ ಅಂತ ನೀಡುತ್ತೇವೆ. ನಿಮಗೆ ಒಂದು ಔಷಧಿ ಮತ್ತೆ ಕ್ರೋಧ ನಿಯಂತ್ರಣ ಯಂತ್ರ ಅಂತ ನಾವು ಕೊಡ್ತೇವೆ. ಯಾರು ಈ ಕ್ರೋಧ ನಿಯಂತ್ರಣ ಯಂತ್ರವನ್ನು ತಮ್ಮ ಕೊರಳಿನಲ್ಲಿ ಧಾರಣೆ ಮಾಡ್ತಾರೋ ಅವರಿಗೆ ಹೆಚ್ಚು ಕೋಪಗಳು ಬರುವುದಿಲ್ಲ, ಹೆಚ್ಚು ಸಮಾಧಾನ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಕ್ಷಣ ಕ್ಷಣಕ್ಕೆ ಉಂಟಾಗುವ ಸಿಟ್ಟು, ಉದ್ವಿಗ್ನತೆ, ಉಗ್ರತೆ ಕಡಿಮೆ ಆಗುತ್ತದೆ. ಅದರಿಂದ ಸಮಾಜದಲ್ಲಿ ನಿಮ್ಮ ಮೇಲೆ ಏನೊಂದು ಕಳಂಕ ಇರ್ತದ, ಬಹಳ ಸಿಟ್ಟಿನವನು, ಕೋಪಿಷ್ಟ, ಹಠವಾದಿ, ಜಗಳಗಂಟ, ದುಷ್ಟ, ಹೀಗೆ ಏನೇನೋ ಅಪವಾದಗಳ ಮೇಲೆ ಬಂದಿರ್ತಾವ. ಅದನ್ನ ಧಾರಣೆ ಮಾಡುವುದರಿಂದಲೂ ಕೂಡ ಅದರಲ್ಲಿ ಪಾದರಸ ಇರ್ತದ, ಪಾದರಸ ಮರ್ಕ್ಯೂರಿ, ಅದನ್ನ ನಾವು ಅಭಿಮಂತ್ರಿಸಿರ್ತೇವೆ. ಅದು ನಿಮ್ಮ ಕ್ರೋಧವನ್ನ ನಿಯಂತ್ರಿಸ್ತದ. ಇದರಿಂದ ನಿಮ್ಮ ಜೀವನ ಸರಳ ಆಗ್ತದ. ಚಂದ್ರದೇವರ ಸ್ತೋತ್ರವನ್ನು ಓದುವುದು, ಬೆಳಗ್ಗೆ ಬೇಗ ಏಳುವುದು, ಬಿಸಿ ನೀರನ್ನು ಕುಡಿಯುವುದು, ಮತ್ತೆ ಈ ಕ್ರೋಧ ನಿಯಂತ್ರಣ ಯಂತ್ರವನ್ನ ಧಾರಣೆ ಮಾಡುವುದು, ಈ 4 ಸುಲಭ ಉಪಾಯದಿಂದ ನಿಮ್ಮ ಅಗಾಧ ಉಗ್ರವಾದ ಕ್ರೋಧ ಕಡಿಮೆ ಆಗುತ್ತದೆ. ಹಾಗಾಗಿ ಇವತ್ತಿನ ನನ್ನ ಎಲ್ಲ ಪ್ರೇಕ್ಷಕರಿಗೆ ಯಾರಲ್ಲಿ ಸಿಟ್ಟು, ಕ್ರೋಧ, ಅಹಂಕಾರ ಜಾಸ್ತಿ ಇದೆ ಅವರು ಈ ಕ್ರೋಧ ನಿಯಂತ್ರಣವನ್ನ ಧಾರಣೆ ಮಾಡಿ ಚಂದ್ರ ಸ್ತೋತ್ರವನ್ನ ಪಠಿಸಿ ಬೆಳಗ್ಗೆ ಬಿಸಿ ನೀರನ್ನ ಸೇವಿಸಿ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.